ಮೇಕೆದಾಟು ಬಗ್ಗೆನೂ ಕೂಡ ಮಾತಾಡಿದ್ದೀವಿ. ಈಗ ಇತ್ತೀಚೆಗೆ ಈಗೊಂದು 4-5 ದಿನಗಳ ಹಿಂದೆ ತಮಿಳುನಾಡಿನವ್ರು ಹಾಕಿದ್ರಲ್ಲ ಪೆಟಿಷನ್ಗಳು ವಜಾ ಆಗಿದ್ದಾವೆ, ಡಿಸ್ಮಿಸ್ ಆಗಿದ್ದಾವೆ. ಇವರು ಕೇಂದ್ರ ಸರ್ಕಾರದವರು ಕೇಂದ್ರ ಜಲಸಂಪನ್ಮೂಲ ಇಲಾಖೆಗೆ ಹೇಳಬೇಕು, CWC ಸೆಂಟ್ರಲ್ ವಾಟರ್ ಕಮಿಷನ್ ಅವ್ರಿಗೆ ಹೇಳಬೇಕು, ಇವ್ರಿಗೆ ಪರ್ಮಿಷನ್ ಕೊಡಿ ಅಂತ. ಸೊ ಈಗ ಯಾವುದು ಕೋರ್ಟ್ನದು ಯಾವುದು ಆದೇಶ ಇಲ್ಲ, ಈಗ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಮತ್ತು ಮೇಕೆದಾಟು ಮಾಡೋದು 67 TMC ಹಿಡಿದಿಡತಕ್ಕಂಥ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. 67 TMC ನೀರನ್ನು ಹಿಡಿದು ಶೇಖರಣೆ ಮಾಡ್ತೀವಿ. ನಾರ್ಮಲ್ ಇಯರ್ನಲ್ಲಿ 177.25 TMC ನೀರನ್ನು ಕೊಡಬೇಕು ತಮಿಳುನಾಡಿಗೆ. ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಪ್ರಕಾರ 177.25 TMC ನೀರು ಕೊಡಬೇಕು ನಾರ್ಮಲ್ ಇಯರ್ನಲ್ಲಿ. ಡಿಸ್ಟ್ರೆಸ್ ಇಯರ್ನಲ್ಲಿ ಹೆಂಗೆ ಡಿಸ್ಟ್ರೆಸ್ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಇಯರ್ನಲ್ಲಿ ಈ ವರ್ಷ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ 177 ಹೋಗಿ 177.25 ಹೋಗಿ ಎಷ್ಟು ಕೊಡಬೇಕಾಯ್ತು ತಮಿಳುನಾಡಿಗೆ, ಅದರ ಮೇಲೂ 500 TMC ನೀರು ಹೋಗಿದೆ. ಸೊ ಯಾವಾಗ ಡಿಸ್ಟ್ರೆಸ್ ಇರ್ತದೆ ಆಗ ಉಪಯೋಗಕ್ಕೆ ಬರ್ತದೆ. ಇದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟು. 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಮತ್ತು ಹೆಚ್ಚು ಉಪಯೋಗ ಆಗೋದು ತಮಿಳುನಾಡಿಗೆ. ಡಿಸ್ಟ್ರೆಸ್ ಇಯರ್ನಲ್ಲಿ ಇದು ಶೇಖರಣೆ ಮಾಡಿರ್ತೀವಲ್ಲ ನೀರು, ಅವ್ರಿಗೆ ನೀರು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಜೊತೆ ಜಗಳ ಆಡೋದು ತಪ್ಪುತ್ತೆ. ಈ ಮೇಕೆದಾಟು ಬಗ್ಗೆನೂ ಕೂಡ ಮಾತಾಡಿದ್ದೀವಿ. ಈಗ ಇತ್ತೀಚೆಗೆ ಈಗೊಂದು 4-5 ದಿನಗಳ ಹಿಂದೆ ತಮಿಳುನಾಡಿನವ್ರು ಹಾಕಿದ್ರಲ್ಲ ಪೆಟಿಷನ್ಗಳು ವಜಾ ಆಗಿದ್ದಾವೆ, ಡಿಸ್ಮಿಸ್ ಆಗಿದ್ದಾವೆ. ಇವರು ಕೇಂದ್ರ ಸರ್ಕಾರದವರು ಕೇಂದ್ರ ಜಲಸಂಪನ್ಮೂಲ ಇಲಾಖೆಗೆ ಹೇಳಬೇಕು, CWC ಸೆಂಟ್ರಲ್ ವಾಟರ್ ಕಮಿಷನ್ ಅವ್ರಿಗೆ ಹೇಳಬೇಕು, ಇವ್ರಿಗೆ ಪರ್ಮಿಷನ್ ಕೊಡಿ ಅಂತ. ಸೊ ಈಗ ಯಾವುದು ಕೋರ್ಟ್ನದು ಯಾವುದು ಆದೇಶ ಇಲ್ಲ, ಈಗ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಮತ್ತು ಮೇಕೆದಾಟು ಮಾಡೋದು 67 TMC ಹಿಡಿದಿಡತಕ್ಕಂಥ ಬ್ಯಾಲೆನ್ಸಿಂಗ್ ರಿಸರ್ವಾಯರ್. 67 TMC ನೀರನ್ನು ಹಿಡಿದು ಶೇಖರಣೆ ಮಾಡ್ತೀವಿ. ನಾರ್ಮಲ್ ಇಯರ್ನಲ್ಲಿ 177.25 TMC ನೀರನ್ನು ಕೊಡಬೇಕು ತಮಿಳುನಾಡಿಗೆ. ಸುಪ್ರೀಂ ಕೋರ್ಟ್ ಆರ್ಡರ್ಸ್ ಪ್ರಕಾರ 177.25 TMC ನೀರು ಕೊಡಬೇಕು ನಾರ್ಮಲ್ ಇಯರ್ನಲ್ಲಿ. ಡಿಸ್ಟ್ರೆಸ್ ಇಯರ್ನಲ್ಲಿ ಹೆಂಗೆ ಡಿಸ್ಟ್ರೆಸ್ ಇರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾರ್ಮಲ್ ಇಯರ್ನಲ್ಲಿ ಈ ವರ್ಷ ಎಸ್ ಎ ಮ್ಯಾಟರ್ ಆಫ್ ಫ್ಯಾಕ್ಟ್ 177 ಹೋಗಿ 177.25 ಹೋಗಿ ಎಷ್ಟು ಕೊಡಬೇಕಾಯ್ತು ತಮಿಳುನಾಡಿಗೆ, ಅದರ ಮೇಲೂ 500 TMC ನೀರು ಹೋಗಿದೆ. ಸೊ ಯಾವಾಗ ಡಿಸ್ಟ್ರೆಸ್ ಇರ್ತದೆ ಆಗ ಉಪಯೋಗಕ್ಕೆ ಬರ್ತದೆ. ಇದು ಬ್ಯಾಲೆನ್ಸಿಂಗ್ ರಿಸರ್ವಾಯರ್ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟು. 400 ಮೆಗಾವ್ಯಾಟ್ ವಿದ್ಯುತ್ತನ್ನು ಉತ್ಪಾದನೆ ಮಾಡ್ತೀವಿ. ಮತ್ತು ಹೆಚ್ಚು ಉಪಯೋಗ ಆಗೋದು ತಮಿಳುನಾಡಿಗೆ. ಡಿಸ್ಟ್ರೆಸ್ ಇಯರ್ನಲ್ಲಿ ಇದು ಶೇಖರಣೆ ಮಾಡಿರ್ತೀವಲ್ಲ ನೀರು, ಅವ್ರಿಗೆ ನೀರು ಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ನಮ್ಮ ಜೊತೆ ಜಗಳ ಆಡೋದು ತಪ್ಪುತ್ತೆ.